ನಿಜಕ್ಕೂ ಇದೆಲ್ಲ ಯಾರು ಮಾಡಿರ್ಬೋದು? ಒಂದು ವೇಳೆ ರೋಹಿತ್ ಆದರೆ ಅವನಿಗೆ ಅಷ್ಟೊಂದು ತಾಕತ್ತಿಲ್ಲ. ಅವನ ಮೇಲೆ ಈಗಾಗಲೇ ವಿಚಾರಣೆ ನಡೆದಿದೆ. ಈ ಕೆಲಸ ಅವ್ನು ಮಾಡಿದ್ದಲ್ಲ ಅಂತ ಮಾವನವರು ಹೇಳಿದ್ರು. ಹಾಗಾದ್ರೆ ಯಾರು? ತಾರಕ್ ಯಾರ ಜೊತೆ ಯಾವುದೋ ದ್ವೇಷ ಇದೆಯಾ ಅಂತ ಆಲೋಚಿಸ್ತಾ ಮತ್ತೊಂದು 2 ದಿನಗಳು ಕಳೆದ ಮೇಲೆ ತರಕಾರಿಗಾಗಿ ಕಲ್ಯಾಣ್ ಜೊತೆ ಮಾರುಕಟ್ಟೆಗೆ ಹೋದೊಳಗೆ ಇದ್ದಕ್ಕಿದ್ದಂತೆ ತಮ್ಮ ಕಾಣಿಸ್ತಿಲ್ಲ. ಮೊದಲು ಅವಳು ಗಮನಿಸ್ತಿಲ್ಲ. ಗಂಟೆ ಆದರೂ ತಮ್ಮನ ಸುಳಿವು ಕಾಣಿಸ್ದೆ ಆತಂಕ ಪಡ್ತಾ ಸುತ್ತಲೂ ಹುಡುಕ್ತಿದ್ರೆ ಕೈಗಳು ಮುಖ ತುಂಬ ಪೆಟ್ಟುಗಳೊಂದಿಗೆ ಬಂದ ಕಲ್ಯಾಣ್. ಹೆದರಿದ್ದ ಲಹರಿ, ಏನಾಯಿತು, ಯಾರು ಹೊಡೆದ್ರು ಅಂತ ಕೇಳಿದ್ರೆ, ಯಾರೋ ಗೊತ್ತಿಲ್ಲಕ್ಕ, ನಮ್ಮ ಸ್ನೇಹಿತರೊಬ್ಬ ಕಾಣಿಸಿದ್ರೆ ಮಾತಾಡ್ತಿದ್ದೆ ಅಷ್ಟರಲ್ಲಿ ಯಾರೋ ನನ್ನ ತಲೆಗೆ ಮುಸುಕು ಹಾಕಿ ಎಳ್ಕೊಂಡು ಹೋಗಿ ಹೊಡಿತಾ, ನಿಮ್ಮ ಅಕ್ಕನಿಗೆ ನಾನು ಹೇಳಿದ್ದೀನಿ ಮಾಡೋದಕ್ಕೆ ಹೇಳು, ಇಲ್ಲ ಅಂದರೆ ಹಠ ಹಿಡಿದ್ರೆ ಈ ಬಾರಿ ನಿನ್ನ ಶವ ಸಾಗರದಲ್ಲಿ ತೇಲುತ್ತೆ ಅಂತ ಎಚ್ಚರಿಸಿ ದೂರ ತಳ್ಳು ಹೊರಟೋದ್ರು. ನಾನು ಎದ್ದು ನೋಡೋದ್ರಲ್ಲಿ ಯಾರೂ ಇರಲಿಲ್ಲ ಅಕ್ಕ ಅಂದ ಸಿಡಿದ ತುಟಿಯೊಂದಿಗೆ. ರಕ್ತ ಬತ್ತಿ ತಮ್ಮನ ಕೆನ್ನೆಗಳು ತುಟಿ ನೋಡಿ ಕಣ್ಗಳಲ್ಲಿ ನೀರು ಬಂದರೆ ತಕ್ಷಣ ಹತ್ತಿರದಲ್ಲಿರೋ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿ ಅಮ್ಮನಿಗೆ ಹೇಳ್ಬೇಡ ಅಂತ ತನಗೆ ಬಂದ ಕರಪತ್ರದ ವಿಷಯ ಹೇಳಿದ್ಲು ಲಹರಿ. ಯಾರೋ ನಮ್ಮನ್ನು ಹೆದರಿಸೋದಕ್ಕೆ ಇದೆಲ್ಲ ಮಾಡ್ತಿದ್ದಾರಕ್ಕ, ತಕ್ಷಣ ಮಾವನವ್ರಿಗೆ ಹೇಳಿಬಿಡೋಣ, ಇಲ್ಲಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋಣ ಅಂದ ಕಲ್ಯಾಣ್ ಕೋಪದಿಂದ. ಬೇಡ ಕಲ್ಯಾಣ ಅಂತ ಆ ಥರದ ನಿರ್ಧಾರ ತಗೊಂಡ್ರೆ ನಮ್ಮವ್ರಿಗೆ ಯಾವುದಾದ್ರೂ ಹಾನಿ ಮಾಡೋದು ಕೂಡ ಹಿಂಜರಿಯಲ್ಲ ಅವನು. ನಾನೇನಾದರೂ ಆಲೋಚಿಸ್ತೀನಿ ಅಂತ ಹೇಳಿದ ಅವಳಿಗೆ ಮತ್ತೊಂದು 2 ದಿನಗಳ ನಂತರ ವಾಯು ವಿಹಾರಕ್ಕಾಗಿ ಹೋದ ಭಾಸ್ಕರ್ ಅವರಿಗೆ ಸ್ವಲ್ಪದರಳೆ ಅಪಾಯ ತಪ್ಪದು ಅಂತ ತಿಳಿಯಿತು. ರಸ್ತೆ ಬದಿಯಲ್ಲಿ ನಡೀತಿದ್ರೆ ಒಂದು ಕಾರು ವೇಗವಾಗಿ ತನ್ನ ಮೇಲೆ ಬಂದು ಕೊನೆ ಕ್ಷಣದಲ್ಲಿ ತಾಗದೆ ಹೋಯಿತು ಅಂತ ಅವರು ಆತಂಕದಿಂದ ಹೇಳ್ತಿದ್ರೆ ಭಯ ಆಯಿತು. ಮತ್ತೊಂದು ದಿನ ನಿರ್ಮಲಾ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಿರುವಾಗ ಗ್ಯಾಸ್ ಸಿಲಿಂಡರ್ ತಂದು ಅಳವಡಿಸಿದ ವ್ಯಕ್ತಿ ಒಂದು ಪೇಪರ್ ನೀಡಿ ಹೋದ. ಅವನು ಮುಖವಾಡದಲ್ಲಿದ್ದರಿಂದ ಮುಖ ನೋಡೋದಕ್ಕೆ ಸಾಧ್ಯ ಆಗದೆ ದಿನವೂ ಬರೋ ಹುಡುಗನೆಂದು ಲೆಕ್ಕಿಸ್ಕೊಳ್ಳಿಲ್ಲ ಅವಳು. ಅದರಲ್ಲೂ ಇಲ್ಲಿಂದ ದೂರ ಹೋಗದಿದ್ರೆ ಇದೇ ಗ್ಯಾಸ್ ಸೋರಿಕೆಯಾಗಿ ನೀವೆಲ್ಲ ಸುಟ್ಟು ಬೂದಿ ಆಗ್ತೀರಿ ಅಂತ ಎಚ್ಚರಿಸೋದು ಆ ಚೀಟಿಯಲ್ಲಿತ್ತು. 4 ಘಟನೆಗಳು ದಿನಗಳ ಅಂತರದಲ್ಲಿ ನಡೆಯೋದ್ರೊಂದಿಗೆ ಎಲ್ಲರೂ ಹೆದರಿದ್ರು. ಮುಖ್ಯವಾಗಿ ಲಹರಿಗೆ ಇದೆಲ್ಲ ನಡುಕ ಹುಟ್ಟಿಸ್ತಿದ್ರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ತಾರಕ್ಕೆ ಸುಧಾರಿಸೋವರೆಗೆ ಹೇಗಾದರೂ ಅವನು ದೂರವಾಗಿರಬೇಕು. ಅವನು ಇದುವರೆಗೆ ಇದ್ದಂದು ಬಂದ ಮೇಲೆ ಎಲ್ಲವನ್ನ ಹೇಳಬೇಕು, ರಹಸ್ಯವಾಗಿ ಅವನು ಯಾರೋ ಪತ್ತೆ ಹಚ್ಚಬೇಕು ಅಂದ್ಕೊಂಡು ಸದ್ಯಕ್ಕೆ ತನ್ನವರನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಬಂದುಬಿಟ್ರು. ವಾಸುದೇವ್ ಅವರಿಗೂ ಯಾವುದೇ ಮಾಹಿತಿ ನೀಡಲಿಲ್ಲ ಹೆದರ್ಕೊಂಡು. ಆದರೆ ನಿನ್ನೆ ದಿನ ತಾರಕ್ನನ್ನು ಹಾಗೆ ನೋಡಿದ್ಲೇ ಅವಳ ಹೃದಯ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ತನಗಾಗಿ ಹುಚ್ಚನಂತೆ ಬದಲಾದ ಅವನ ಪರಿಸ್ಥಿತಿ ಅವಳಿಗೆ ಆತಂಕವನ್ನು ಉಂಟು ಮಾಡಿತು. ನಿಜ ಹೇಳಬೇಕಂದ್ಕೊಂಡು ಪ್ರತಿಯೊಂದು ದಿನವೂ ಯಾವುದೋ ಒಂದು ಸಂದೇಶದ ರೂಪದಲ್ಲಿ ಆ ಬ್ಲ್ಯಾಕ್ ಮೇಲರ್ ತನ್ನನ್ನು ಗಮನಿಸ್ತಿರುವಂತೆ ಸುಳಿವು ನೀಡ್ತಾ ತನ್ನವ್ರು ಇಲ್ಲಿ ಯಾವಾಗಿದ್ದಾರೆ ಅಂತ ಹೇಳಿ ಎದುರಿಸ್ತಿದ್ರೆ ಅವಳು ಹೇಗೆ ತಾರಕ್ ಹತ್ರ ನಿಜ ಹೇಳ್ತಾಳೆ? ಅವನಿಗೆ ಹೇಳಿ ಅವನನ್ನು ಪತ್ತೆ ಹಚ್ಚೋ ಮುನ್ನವೇ ತನ್ನವ್ರಿಗೆ ಏನಾದರೂ ಆದರೆ ಮತ್ತೆ ಅವ್ರನ್ನ ನೋಡೋದಕ್ಕೆ ಸಾಧ್ಯವೇ ಅನ್ನೋ ಭಯ ಅವಳನ್ನ ತಾರಕ್ನನ್ನು ನೋಡಿದ್ರು ಓಡಿ ಹೋಗುವಂತೆ ಮಾಡ್ತಿದ್ರೆ ಇದಕ್ಕಿಂತ ಏನು ಮಾಡಬಲ್ಲಳು ಅವಳು? ಪ್ರಸ್ತುತ ದಿನಕ್ಕೆ ಬಂದರೆ ತನ್ನನ್ನು ತಾನು ಮುಚ್ಕೊಂಡು ಮುಖವಾಡದೊಂದಿಗೆ ಸೂಪರ್ ಮಾರ್ಕೆಟ್ಗೆ ಹೊರಟಳು ಲಹರಿ. ಮನೆಯವರಿಗೆ ಜಾಗೃತಿಯಾಗಿರೋದಕ್ಕೆ ಹೇಳಿ ಕಾಲ್ನಡಿಗೆಯಲ್ಲಿ ಬರ್ತಿದ್ರೆ ಯಾರೋ ಹುಡುಗ ಸೈಕಲ್ ನಂತರ ದಾಟ್ತಾ ಲಹರಿ ಮುಂದೆ ಒಂದು ಪೇಪರ್ ಚೀಟಿ ಹಾಕಿ ಹೋದ. ಹೃದಯ ಜಾರ್ ಹೋಯಿತು ಅದನ್ನು ನೋಡಿದ್ಲೆ. ತಾರಕ್, ಈ ದಿನ ನಿನಗೆ ಎದುರಾಗೋ ಸಾಧ್ಯತೆ ಇದೆ. ಅವನು ನಿನ್ನನ್ನು ಗುರ್ತು ಹಿಡಿಬಾರ್ದು. ಒಂದು ವೇಳೆ ಗುರ್ತು ಹಿಡಿದ್ರೆ ಪರೀಕ್ಷೆಗೆ ಹೋಗ್ತಿರೋ ನಿನ್ನ ತಮ್ಮ ಇನ್ನು ಮರಳಿ ಬರಲ್ಲ. ನೀನು ಮನೆಗೆ ಬರೋ ಅಷ್ಟರಲ್ಲಿ ನಿನ್ನ ತಮ್ಮನ ಶವ ಕಾಣಿಸುತ್ತೆ, ಜಾಗ್ರತೆ. ಓದ್ತಿದ್ದ ಲಹರಿ ಕೈಗಳು ನಡಕ್ತಿದ್ವು. ತನ್ನನ್ನು ತಾನು ಜಾಗೃತಿಯಾಗಿ ಮುಚ್ಚಿಕೊಂಡು ನಿಜಕ್ಕೂ ಹೋಗಬೇಕೋ ಬೇಡವೋ ಅಂತ ಆಲೋಚಿಸ್ತಿದ್ರೆ ನಿನ್ನೆ ಅಗತ್ಯಕ್ಕೆ ಮೇಲ್ವಿಚಾರಕರನ್ನ ಹತ್ರ ಹಣ ಪಡೆದಿರೋದ್ರಿಂದ ಅನಿವಾರ್ಯವಾಗಿಯೇ ಹೋದ್ಲು. ತಾರಕಲ್ಲಿ ಯಾಕಿರ್ತಾನೆ ಅಂದ್ಕೊಳ್ತಾ ಅವನನ್ನು ನೋಡಬೇಕಂತ ಮನಸ್ಸು ಹಂಬಲಿಸ್ತಿದ್ರೆ ಹೋದವಳಿಗೆ ತಾರಕ್ ಕಾರು ಮಾರುಕಟ್ಟೆ ಹೊರಗೆ ನಿಲ್ಲಿಸಿರೋದು ಕಾಣಿಸ್ತು. ಅವಳ ಹೃದಯದ ವೇಗ ಹೆಚ್ಚ, ಕೈಯಲ್ಲಿ ಬೆವರು ಬರ್ತಿತ್ತು. ಎದುರಾಗಿ ಮಾರುಕಟ್ಟೆಯಲ್ಲಿ ಏನೋ ಕೊಳ್ಳುತ್ತಾ ಕಾಣಿಸ್ತು. ತಾರಕ್ನನ್ನು ನೋಡ್ತಾ ಅವಳ ಕಣ್ಣುಗಳು ಆನಂದದಿಂದ ಹೇಳಲಾಗದ ಭಾವನೆಯಿಂದ ಒದ್ದೆ ಆದವು. ಹೊಳಿತಿರೋ ಕಣ್ಣುಗಳಿಂದ ಕದರಳು ಮರೆತು ಅಲ್ಲೇ ನಿಂತು ಬಿಟ್ಟು ಅವಳು ತಾರಕ್ನನ್ನು ನೋಡ್ತಿದ್ದಾಳೆ. ಎಷ್ಟು ಸಮಯ ಆಗಿದ್ಲೋ ಗೊತ್ತಿಲ್ಲ. ಆದರೆ ಅವನ ಹಣ ಪಾವತಿಸೋ ಕೌಂಟರ್ ಹತ್ರ ಮಾತಾಡ್ತಾ ಪಕ್ಕಕ್ಕೆ ತಿರುಗ್ತಾನೆ ಎನ್ನುವಾಗ ತಟ್ಟನೆ ಕಾರಿನ ಹಿಂದೆ ಅಡಕ್ಕೊಂಡ್ಲು ಲಹರಿ. ರೆಪ್ಪೆ ಬಡಿಯುವಷ್ಟರಲ್ಲಿ ಅವನ ತೀಕ್ಷ್ಣ ಕಣ್ಣುಗಳಿಗೆ ಏನೋ ಕಾಣಿಸ್ತಂತ ಅನ್ನಿಸ್ತು. ಅದೇನು ಅಂತ ನೋಡೋದಕ್ಕೆ ಕದಲೋ ಅಷ್ಟರಲ್ಲೇ ಮುಂದಿನವರು ಮಾತನಾಡಿಸಿದ್ರಿಂದ ನೋಟವನ್ನ ಬೇರೆ ಹಡರಿಸ್ದ. ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಬಡ್ಕೊಳ್ತಿರೋ ಹೃದಯ ಮೇಲೆ ಕೈ ಇಟ್ಕೊಂಡು ತಾರಕ್ಕಲಿಗೆ ಬರ್ತಾನೇನೋ ಅಂತ ಅಂಗಡಿ ಹಿಂಭಾಗದ ದಾರಿ ಮೂಲಕ ಒಳಗೆ ಹೋಗಿ ಸಾಮಾನುಗಳನ್ನ ಪೊಟ್ಟಣ ಮಾಡೋ ಗೋಡಾನ್ನಲ್ಲಿ ಪ್ರತ್ಯಕ್ಷಳಾದ್ಲು ಲಹರಿ. ಕಾರ್ಡು ಬಳಸಿ ಚೀಲವನ್ನು ತೆಗೆದುಕೊಳ್ತಿದ್ದ ತಾರಕ್ ನೋಟ ಕೌಂಟರ್ ಮೇಜಿನ ಮೇಲೆ ಎಲ್ಲ ಕ್ಯಾಮ್ರಾಗಳನ್ನು ತೋರಿಸ್ತಿದ್ದ LED ಪರದೆ ಮೇಲೆ ಬಿತ್ತು. ಒಂದು ದೃಶ್ಯದಲ್ಲಿ ಜನರ ಗುಂಪೊಂದು ಕೆಳಗೆ ಕೂತು ಏನೇನೋ ಪೊಟ್ಟಣ ಮಾಡ್ತಿರೋದು ನೋಡಿದ ತಾರಕ್ ಕೇಳ್ದ, ಅಲ್ಲಿ ಅಷ್ಟೊಂದು ಜನ ಯಾಕಿದ್ದಾರೆ ಅಂತ. ನಮ್ಮ ಅಂಗಡಿಯಲ್ಲಿ ಮಾರೋ ದಿನಸಿ ಸಾಮಾನುಗಳನ್ನೆಲ್ಲ ನಾವೇ ಪೊಟ್ಟಣ ಮಾಡ್ತೀವಿ ಸರ್.
ಒಂದೇ ಬಾರಿಗೆ ಸಗಟಾಗಿ ರೈತರ ಹತ್ರದಿಂದ ಕೊಂಡು ನಾವೇ ಸ್ವತಃ ಪೊಟ್ಟಣ ಮಾಡಿ ಮಾರ್ತೀವಿ. ಹೀಗಾದರೆ ನಮಗೆ ಸ್ವಲ್ಪ ಲಾಭ ಇರುತ್ತೆ ಅಂತ ವಿನಯದಿಂದ ಹೇಳಿದ ಮಾಲೀಕ. ಈಗಾಗಲೇ ಅವನು ಬೆಂಚ್ ಕಾರ್ನಲ್ಲಿ ಇಳಿದಿರೋದು ನೋಡಿದ್ನಲ್ವೇ. ವಿನಯಕ್ಕೆ ಬೇಸರ ಬರೋಷ್ಟು ವಿನಯದಿಂದ ಹೇಳಿಬಿಟ್ಟಿದ್ದ. ತನಗೆ ಬೇಕಾದ ಸಾಮಾನುಗಳನ್ನ ಕೊಂಡ್ಕೊಂಡು ಹೋದ ತಾರಕ್. ಅವನು ಹೋದ 1 ಗಂಟೆವರೆಗೂ ಹೊರಗೆ ಬರಲಿಲ್ಲ ಲಹರಿ. ಆ ದಿನ ಪೂರ್ತಿಯಾಗಿ ಪೊಟ್ಟಣ ಮಾಡೋ ಜಾಗದಲ್ಲೇ ಉಳಿದುಬಿಟ್ಲು. ತಾರಕ್ನ ಮನೆ ಮತ್ತು ಹನುಮಂತನ ಭೇಟಿ. ಅಡುಗೆಯವಳು ಕೆಲವು ಸಾಮಾನುಗಳು ಬೇಕು ಅಂತ ತನ್ನ ಗಂಡನಿಗೆ ಹೇಳ್ತಿರೋದನ್ನು ಕೇಳಿ ಆ ದಾರಿಯಲ್ಲಿ ಹೋಗ್ತಿದ್ದರಿಂದ ತಾನೇ ತರ್ತೀನಂತ ದಿನಸಿ ಸಾಮಾನುಗಳಿಗಾಗಿ ರಸ್ತೆ ಬದಿಯಲ್ಲಿದ್ದ ಅಂಗಡಿ ಹತ್ರ ನಿಂತ. ಕೆಲಸವಾಗಿ ಲಹರಿಯಲ್ಲಿ ಕಾಣಿಸ್ತಾಳೇನೋ ಅಂತ ಹುಡುಕಿದ್ರು ಅವಳು ಸುಳಿವೂ ಇರಲಿಲ್ಲ. ಕ್ರಾಂತಿಯವರು ದಿನವೂ ಬರ್ತೀನಿ ಅಂತ ಹೇಳಿದ್ರು ತೊಂದರೆ ಆಗೋದು ಇಷ್ಟ ಇಲ್ಲದೆ ಖಚಿತವಾಗಿ ಬೇಡ ಅಂತ ಹೇಳ್ದ. ಆದ್ದರಿಂದ ಅವಳು ಬರೋದನ್ನು ಕೈ ಬಿಡಬೇಕಾಯಿತು. ತಾರಕ್ಕೆ ಎಂಥ ಆಹಾರ ಬೇಯಿಸ್ಬೇಕಂತ ಅಡುಗೆಯೊಳಗೆ ಹೇಳಿದಾಳೆ. ಆದ್ದರಿಂದ ಅವನ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕರ ಆಹಾರವನ್ನೇ ಬೇಯಿಸ್ತಾ ಸ್ವಂತ ಮನುಷ್ಯನಂತೆ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತಿದ್ದಾರೆ ಆ ದಂಪತಿ. ಅವನ ಹೆಸರು ಹನುಮಂತ. ಹೆಸರಿಗೆ ತಕ್ಕಂತೆ ನಂಬಿಕಸ್ಥನಾಗಿದ್ದ ತನ್ನ ಯಜಮಾನನಿಗೆ. ಸಂಜೆ ಮನೆಗೆ ಬಂದು ತಾರಕ್ಕೆ ಎದುರಾಗಿ ಹೋಗಿ ಕಾರಿನ ಬಾಗಿಲು ತೆರೆದು ಹಿಂಭಾಗದಲ್ಲಿದ್ದ ಸಾಮಾನುಗಳನ್ನ ತೆಗೆದುಕೊಂಡ. ಮೇಲೆ ಹೋಗ್ತಿದ್ದ ತಾರಕ್ನ ನೋಡಿ ಕಾಫಿ ಮಾಡಿದ್ರೆ ಕೈಯಲ್ಲಿ ಚೀಲಗಳನ್ನ ಹೆಂಡತಿಗೆ ನೀಡಿ ತಾರಕ್ ಕಾಫಿ ತೆಗೆದುಕೊಂಡು ಹೋದ ಹನುಮಂತ. ಸಿಗರೇಟ್ ಹಚ್ಚಿ ಗಾಳಿಗೆ ಹೊಗೆ ಬಿಡ್ತಿದ್ದ ತಾರಕ್ನ ನೋಡಿ ತಗೊಳಪ್ಪ ಅಂದ. ತಿರುಗಿ ನೋಡ್ದ ಅವನು. ಕಾಫಿ ನೀಡಿ, ಮಧ್ಯಾಹ್ನ ನಿಮಗೋಸ್ಕರ ಒಬ್ಬ ಹುಡುಗ ಬಂದಿದ್ದಪ್ಪ, ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂದ. ಅಂದ ತಕ್ಷಣ ಯಾರು, ಹೇಗಿದ್ದ ಅಂತ ಕೇಳ್ದ ಆ ಥರ ತುಂಬಿದ ಕಣ್ಣುಗಳಿಂದ. ಕಾಲೇಜ್ ಹುಡುಗನಂತೆ ಇದ್ನಪ್ಪ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ಆದರೆ ಏನೋ ಬೇಸರದಲ್ಲಿ ತುರ್ತಾಗಿ ಬಂದಂತಿದ್ದ. ಆತಂಕ ಪಡ್ತಿದ್ರೆ ಕೂತ್ಕೊಳ್ಳೋದಕ್ಕೆ ಹೇಳಿದೆ, ಆದರೂ ನಿಮ್ಮ ಬಗ್ಗೆ ಕೇಳತ್ಲೇ ಇದ್ದಾಗ ಹೇಳದೆ ಹೊರಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಂತ. ತಕ್ಷಣವೇ ಹೊರಟೋದ. ಹೋಗ್ತಾ ನಿಮ್ಗೊಂದು ಚೀಟಿ ನೋಡೋದು ಕೊಟ್ಟಿದ್ದಾನೆ ಅಂತ ಒಂದು ಪೇಪರ್ ಚೀಟಿ ನೀಡಿದ ಹನುಮಂತ. ಸರ್, ನೀವು ಈ ಸಂಖ್ಯೆಗೆ ಕರೆ ಮಾಡಿದ ತಕ್ಷಣ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬರೆದಂತೆ ಅಕ್ಷರಗಳು ಅಸ್ತವ್ಯಸ್ತವಾಗಿದ್ದರೂ ಸಂಖ್ಯೆ ಅರ್ಥವಾದ ತಕ್ಷಣ ಕರೆ ಮಾಡಿದ ತಾರಕ್. ಸಂಪರ್ಕದ ಆಚೆ ಇದೆ ಅಂತ ಬಂತು. ತಕ್ಷಣ ತಾರಕ್ ಮೊಬೈಲ್ನಲ್ಲಿ ಚಿತ್ರ ತೆಗೆದು, ಇವನೇನಾ ನೀನು ನೋಡಿದ್ದು? ಕಲ್ಯಾಣ್ ಫೋಟೋ ನೋಡಿ, ಹೌದಪ್ಪ ಈ ಹುಡುಗಾನೇ. ತಾರಕ್ ಮುಖದಲ್ಲಿ ಸಣ್ಣ ನಗು ತುಂಬಿದ ನಿರಾಳತೆ. ಕಲ್ಯಾಣ್ ಇಲ್ಲೇ ಇದ್ದಾನೆ ಅಂದರೆ ಲಹರಿ ಕೂಡ ಇದೇ ಊರಿನಲ್ಲಿದ್ದಾಳೆ ಅಂತ ಅರ್ಥ ಅಂದ್ಕೊಳ್ತಾ, ಎಲ್ಲಿದ್ದಾರೆ, ಏನಾದರೂ ಹೇಳಿದ್ನಾ? ಇಲ್ಲಪ್ಪ, ಈಗಾಗಲೇ ಸುಸ್ತಾಗಿ ಬಂದಿದ್ದ. ನೀವಿಲ್ಲ ಅಂತ ತಿಳಿದು ಈ ಪೇಪರ್ ನೀಡಿ ಬಂದಷ್ಟೇ ವೇಗವಾಗಿ ಹೊರಟೋದ. ನನಗೆ ಕೇಳೋ ಅವಕಾಶವೂ ಕೊಡಲಿಲ್ಲ ಅಂತ ಹೇಳಿದ್ರು ಹನುಮಂತ. ಸರಿ, ಇನ್ಯಾವತ್ತಾದರೂ ಆ ಹುಡುಗನನ್ನು ಎಲ್ಲಾದರೂ ನೋಡಿದ್ರೆ ಮತ್ತೊಂದು ಆಲೋಚನೆ ಇಲ್ಲದೆ ತಕ್ಷಣ ನನಗೆ ಫೋನ್ ಮಾಡು ಅಂದ ಗಂಭೀರವಾಗಿ. ಹ್ಞೂ ಸರಿನಪ್ಪ ಅಂತ ಖಾಲಿ ಲೋಟ ತೆಗೆದುಕೊಂಡು ಹಿಂತಿರುಗ್ತಿದ್ರೆ ಏನೋ ಒಂದು ಬಾರಿ ಹೀಗೆ ಬನ್ನಿ ಅಂದ ಹೆಂಡತಿಯ ಧ್ವನಿ ಕೇಳಿ ಹೋದ ಹನುಮಂತ. ತಾರಕ್ ಅಲ್ಲೇ ಇದ್ದ. ಏನಾಯಿತು? ಈಗ ಗ್ಯಾಸ್ ಸಿಲಿಂಡರಿಂದ ಈ ಕಾಗದ ಏನೋ ಕಾಣಿಸ್ತು, ಇದೇನೋ ಅವ್ರಿಗೆ ತೋರಿಸಿ. ಗ್ಯಾಸ್ಗೆ ಸಂಬಂಧಿಸಿದಂತೂ ಅಲ್ಲ ಅಂತ ಹನುಮಂತನ ಕೈಗೇನೋ ಪೇಪರ್ ನೀಡಿದ್ಲು. ಸರಿ, ಇತ್ತ ಕೊಡು ಅಂತ ಮತ್ತೆ ಮೇಲಕ್ಕೆ ಹೋದ ಹನುಮಂತನಿಗೆ ಕರೆಯಲ್ಲಿ ಮಾತಾಡ್ತಾ ಕೂಗಾಡ್ತಿದ್ದ ತಾರಕ್ನ ನೋಡಿ ಸ್ವಲ್ಪ ಆತಂಕ. ಸ್ವಲ್ಪ ಮುಂಚೆ ಎಷ್ಟೆಷ್ಟು ಶಾಂತವಾಗಿದ್ದ ಮನುಷ್ಯನಿಗೆ ಅಷ್ಟೊಂದು ಕೋಪ ಯಾಕೆ ಬಂತು ಅಂತ ಅಂದ್ಕೊಂಡು ಮಾತಾಡ್ತಾ ಹನುಮಂತನ ನೋಡಿ ಏನು ಅಂದ. ಅವನ ಗಂಭೀರವಾದ ಮುಖ ನೋಡ್ತಾ ಸ್ವಲ್ಪ ಆತಂಕದಿಂದಲೇ, ನಮ್ಮ ಮನೆಯೊಳಗೆ ಗ್ಯಾಸ್ ಸಿಲಿಂಡರ್ ಕೆಳಗೆ ಸಿಕ್ತಂತೆ ಕಣಪ್ಪ ಅಂತ ಪೇಪರನ್ನು ನೀಡ್ದ. ತೆಗೆದುಕೊಂಡು ಕರೆ ಕಡಿತಗೊಳಿಸಿದ ತಾರಕ್ ಅದನ್ನು ನೋಡಲಾಗಿ ನಿರ್ಮಲಾ ಅವರಿಗೆ ಬಂದಿದ್ದ ಬೆದರಿಕೆ ಪತ್ರವದು. ಓದ್ತಿದ್ದ ತಾರಕ್ ಹುಬ್ಬುಗಳು ಹತ್ತಿರವಾಗ್ತಾ ಏನೇನೋ ಗ್ರಹಿಸಿದವನ ಮೆದುಳು ತಕ್ಷಣ ಮಹಾನಿರ್ದೇಶಕರಿಗೆ ಕರೆ ಮಾಡಿ ಮಾತನಾಡಲಾಗಿ ಅವರು ಸರಿ ಎಂದರು. ನಿನಗೆ ನಿಜಕ್ಕೂ ಬುದ್ಧಿ ಇದೆಯಾ ಕಲ್ಯಾಣ್? ಇಂಥ ತಿಳಿಗೇಡಿ ಕೆಲಸ ಹೇಗೆ ಮಾಡಿದೆ? ನಮ್ಮ ಮನೆ ಸುತ್ತ ಯಾವಾಗಲೂ 2 ಕಣ್ಣುಗಳು ನಿಗಾ ಇಟ್ಟಿರ್ತವೆ ಅನ್ನೋ ವಿಷಯ ಹೇಗೆ ಮರ್ತು ಹೋದೆ? ನೀನು ಮನೆಗೆ ಹೋದ ಸಂಗತಿ ಆ ಬ್ಲ್ಯಾಕ್ ಮೇಲರ್ಗೆ ತಿಳಿದೇ ಇರುತ್ತಾ ಅಂತ ತಲೆ ಹಿಡಿದು ಕೂತ್ಲು ಲಹರಿ. ಹೀಗೆ ಎಷ್ಟು ದಿನ ಅಕ್ಕ? ಯಾರೋ ಒಬ್ಬನಿಗೆ ಎದುರು ಇಂಥ ಕಳ್ಳ ಬದುಕು ನಾವ್ಯಾಕೆ ಬದುಕಬೇಕು? ನಾವೇನು ತಪ್ಪು ಮಾಡಿದ್ದೀವಿ ಅಂತ? ಬಾಯಿ ಮುಚ್ಚು. ತಪ್ಪು ಮಾಡಿದ್ದಕ್ಕೆ ರಾಮ ಕಾಡಿಗೆ ಹೋಗಲಿಲ್ಲ. ತಪ್ಪು ಮಾಡಿದ್ದಕ್ಕೆ ಪಾಂಡವರು ಆ ರೀತಿಯ 3 ವರ್ಷ ವನವಾಸವನ್ನು ಅನುಭವಿಸಲಿಲ್ಲ. ಅದು ಹಣೆ ಬರಹ. ಸಮಯ ಚೆನ್ನಾಗಿಲ್ದಿದ್ದಾಗ ಅಂತ ಶಿವನಿಗೆ ಅಡುಕೊಳ್ಳೋದು ತಪ್ಪಲಿಲ್ಲ. ರಾಮನು ಮರೆಯಿಂದ ವಾಲಿಯನ್ನು ಕೊಲ್ಲೋದು ಸಾಧ್ಯವಾಗಲಿಲ್ಲ. ಮನುಷ್ಯರು ನಾವೆಷ್ಟು? ನಮ್ಮ ಪ್ರಾಣಕ್ಕಿಂತ ಮತ್ತು ಆ ವಿಷಯವು ನಮ್ಮ ಮುಖ್ಯ ಅಲ್ಲ. ತಕ್ಷಣ ನಾವಿಂದ ಹೋಗಬೇಕು. ತಾರಕ್ ಈ ಜಾಗ ಪತ್ತೆ ಹಚ್ಚೋದು ದೊಡ್ಡ ವಿಷಯ ಅಲ್ಲ. ಮುಖ್ಯವಾಗಿ ಆ ಬ್ಲ್ಯಾಕ್ ಮೇಲರ್ ಅವನು ತಿಳಿಯೋ ಮುನ್ನವೇ ಹೊರಟು ಹೋಗಬೇಕು ಅನ್ನುತ್ತಾ, ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂದ್ಲು. ಹಾಲಿನ ಪೊಟ್ಟಣಕ್ಕಾಗಿ ಹಾಗೆ ಪೇಟೆಗೆ ಹೋದ್ರು ಇನ್ನೂ ಬರಲಿಲ್ಲ ಅಂದ್ಲು ನಿರ್ಮಲಾ.
ಅಷ್ಟರಲ್ಲಿ ತಾಯಿ ಮುಖದಲ್ಲಿ ಭಯದಿಂದ ಆತಂಕದಿಂದ ಬೆವರು ಬರ್ತಿದ್ರೆ, ನೀನು ಹೆದರಬೇಡಮ್ಮ, ನಮಗೇನಾದರೂ ಹಾನಿ ಮಾಡಿದ್ರೆ ಅವನ ಮಾತು ಕೇಳಲ್ಲ ಅಂತ ತಿಳಿದೇ ನಮ್ಮನ್ನು ಬೆದರಿಸ್ತಿದ್ದಾನೆ. ಅವನು ಕೊಲ್ದಿದ್ರು ನಿಮ್ಮ ಮೇಲೆ ಸಣ್ಣ ಗಾಯವಾದರೂ ನಾನು ತಡ್ಕೊಳ್ಳಲಾರೆ. ಈಗಾಗಲೇ ತಾರಕ್ ನನ್ನಿಂದ ಕಷ್ಟಪಡ್ತಿದ್ದಾನೆ. ನಮ್ಮ ಬಟ್ಟೆಗಳವರೆಗೆ ಸಿದ್ಧ ಮಾಡಮ್ಮ, ನಾನು ಹೋಗಿ ಅಪ್ಪನ್ನ ಕರ್ಕೊಂಡು ಬರ್ತೀನಿ ಅಂತ ಹೊರಗೆ ಹೋದವಳಿಗೆ ಎದುರಾಗಿ ಬಂದರು ಭಾಸ್ಕರ್. ನಿಟ್ಟುಸಿರು ಬಿಟ್ಟರು ಮೂವರು. ಅವ್ರಿಗೆ ವಿಷಯ ಹೇಳಿ ಒಂದು ವೇಳೆ ತಾರಕ್ ಬಂದರೆ ಏನು ಮಾಡಬೇಕಂತ ಕೂಡ ಮುಂಚಿತವಾಗಿ ಹೇಳಿಟ್ಟಿದ್ಲು. ಹಾಗಂದೆ ಮತ್ತೇನು ಮಾಡಬಲ್ಲರು, ಸರಿ ಅಂದರು. ಸಮಯ ರಾತ್ರಿ 11. ಆಟೋದಲ್ಲಿ 4 ಹೋಗ್ತಿದ್ದಾರೆ. ಎಲ್ಲರ ಕಣ್ಣುಗಳಲ್ಲಿ ಬೇಸರದಿಂದ ನೀರು ಸುರಿತಿತ್ತು. ಯಾರ ಮುಖದಲ್ಲೂ ಕಿರುನಗು ಅನ್ನೋದು ಹೆಸರಿಗೂ ಕಾಣಿಸ್ತಿಲ್ಲ. 2 ಗಂಟೆಗಳ ನಂತರ ತಮ್ಮ ಸ್ವಂತ ಊರಿಗೆ ತಲುಪಿದ್ರು. ಇಳಿದು ಇದ್ದ ಸ್ವಲ್ಪ ಸಾಮಾನುಗಳನ್ನ ಇಳಿಸಿ ಆಟೋದವನಿಗೆ ಹಣ ಮಾಡಿ ಹಿಂದೆ ಬರ್ತಿದ್ದ ಲಹರಿ ಮನೆಗೆ ಬರ್ತಿದ್ದು ಉಳಿದು ಮೂವರು ಒಂದೇ ಬಾರಿ ಜಡವಾಗಿ ನಿಂತುಬಿಟ್ರು. ಕಾರಿನ ಮುಂಭಾಗದ ಮೇಲೆ ಕೂತು ಕೈಗಿದ್ದ ಕಟ್ಟನ್ನು ಬಿಚ್ಚಿದ್ದಾನೆ ತಾರಕ್. ಲಹರಿ ಕೈಯಲ್ಲಿದ್ದ ಚೀಲ ಕೆಳಗೆ ಬಿದ್ದು ಹೋದರೆ ಉಳಿದ ಮೂವರ ಕಣ್ಣುಗಳಲ್ಲಿ ಆನಂದದಿಂದ ಭಯದಿಂದ ನೀರು ಗಿರ್ರನೆ ತಿರುಗ್ತು. ಬಾವಾ ಅಂತ ಕಲ್ಯಾಣ್ ಓಡ್ತಾ ಹೋಗಿ ತಾರಕ್ನ ಅಪ್ಕೊಂಡ್ರೆ, ಅಳಿಯಂದ್ರೆ ಅಂತ ಓಡುವಂತ ನಡಿಗೆಯಿಂದ ಹೋದ್ರು ನಿರ್ಮಲಾ. ಭಾಸ್ಕರ್ ಇದ್ದ ಜಾಗದಲ್ಲೇ ಶಿಲಾ ಪ್ರತಿಮೆಯಂತೆ ನಿಂತ ಲಹರಿ ತಾರಕ್ ತನ್ನ ಮುಂದೆ ಬರ್ತಿದ್ರೆ ಕದಡದೆ ಹಂಗೆ ನಿಂತುಬಿಟ್ಲು. ಕೆಲವು ಗಂಟೆಗಳ ಮುಂಚೆ ಹನುಮಂತ ಪೇಪರ್ ಚೀಟಿ ತಂದು ಕೊಟ್ಟ ಮೇಲೆ ಅದನ್ನು ಓದಿ ನಿರ್ಮಲಾ ಅವ್ರಿಗೆ ನೀಡಿದ ಎಚ್ಚರಿಕೆ ಅಂತ ಅರ್ಥ ಆಯಿತು. ಆ ಕೈ ಬರಹ ಯಾರ್ದು ಅಂತ ತಕ್ಷಣ ಗ್ರಹಿಸ್ಬಿಟ್ಟ ತಾರಕ್. ಅಂದರೆ ಇದೆಲ್ಲ ಮಾಡಿದಿರೋದು ಒಬ್ಬನೇ ಯಾರು ಅನ್ನೋದು ಅವನಿಗೆ ಎಷ್ಟು ಸುಲಭವಾಗಿ ತಿಳಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತಾರಕ್ ಕೂಡ. ತಕ್ಷಣ ಮಹಾನಿರ್ದೇಶಕರಿಗೆ ಕರೆ ಮಾಡಿ ವಿವರ ಕೇಳಲಾಗಿ ಮತ್ತೊಂದು 1/4 ಗಂಟೆಯಲ್ಲಿ ಅವರೇ ಫೋನ್ ಮಾಡಿ ಆ ವ್ಯಕ್ತಿ ಎಲ್ಲಿರ್ತಾನೆ ಅಂತ ಹೇಳಿದ್ರು. ಅಲ್ಲಿಗೆ ಕೆಂಡದಂಥ ಕಣ್ಗಳಿಂದ ನೋಡ್ತಾ ತನ್ನ ಕಡೆ ಬರ್ತಿರೋ ತಾರಕ್ನ ನೋಡಿ ಮುಖದಲ್ಲಿ ಎಂಥ ಭಾವವು ಕಾಣಿಸ್ತಂತ ಕಲ್ಯಾಣ್ ಬಂದು ಇವುಗಳನ್ನ ತೆಗೆದುಕೊಳ್ಳಿ ಅಂದ್ಲು ಲಹರಿ. ಅವರೆಲ್ಲ ಲಹರಿಯನ್ನು ನೋಡಿದ್ರು. ತಾರಕ್ ಕಾಣಿಸಿದ್ರೆ ಏನು ಮಾಡಬೇಕಂತ ನೆನಪಿಸ್ತಿರುವಂತೆ ಸನ್ನೆಯಿಂದ ಹೇಳ್ತಿದ್ರೆ ಭಯದಿಂದ ನೋಡಿದ್ರು ಮೂವರು. ಕಲ್ಯಾಣ್ ಅಂತ ಮತ್ತೊಮ್ಮೆ ಕರಿತಿದ್ದ ಲಹರಿ ಕೆನ್ನೆಗಳು ಸಿಕ್ಕಾಕೊಂಡ್ವು ತಾರಕ್ ಕೈಲಿ. ಅಂದರೆ ಅಷ್ಟು ಗಟ್ಟಿಯಾಗಿ ಒತ್ತಿಡ್ಕೊಂಡ. ಮತ್ತೆ ಅಮ್ಮ ಅಂತ ಕಿರ್ಚಿದ್ರೆ ಪ್ರಾಣ ತೆಗೆದು ಬಿಡ್ತೀನಿ ಗರ್ಜನೆ ಅವನ ಕಂಠದಲ್ಲಿ. ಕೆಂಪಗಾಗಿದ್ದ ಅವನ ಮುಖ ನೋಡಿ ಅವಳ ಮುಖದಲ್ಲಿ ಬೆವರು ಬಂತು. ಬಿಡಿ ನೀವ್ಯಾರು ಅಂತಿದ್ದ ಲಹರಿ ಗಂಟಲ ಮೇಲೆ ಮತ್ತಷ್ಟು ಬಿಗಿಯಾಯ್ತು ತಾರಕ್. ಅಪ್ಪ ಒಂದೊಂದು ಅಕ್ಷರ ಕಷ್ಟಪಟ್ಟು ಆಡ್ತಿದ್ದ ಮಗಳನ್ನು ನೋಡು ಓಡ್ತಾ ಬಂದರು ಭಾಸ್ಕರ್. ತಾರಕ್ ಕೈ ಹಿಡಿದು, ಹುಡುಗಿಗೆ ನೀವ್ಯಾರು ಅಂತ ನೆನಪಿಲ್ಲ, ಅಪಘಾತದಲ್ಲಿ ಹಳೆದನ್ನು ಮರೆತುಬಿಟ್ಟಿದ್ದಾಳೆ ಅಂದರು. ರೌದ್ರನಾಗಿ ನೋಡಿದ ತಾರಕ್ ನೋಟಕ್ಕೆ ಭಾಸ್ಕರ್ ಅವರು ಕೂಡ ಕ್ಷಣ ಕಾಲ ಭಯದಿಂದ ಹಿಂದಕ್ಕಿಟ್ರು. ತಾರಕ್ ಕೈನ ಬಿಸಾಡಿ, ಯಾವ ಧೈರ್ಯದಿಂದ ನನ್ನ ಒಪ್ಪಿಗೆ ಇಲ್ಲದೆ ಮುಟ್ಟಿದ್ಯಾ ಅಂತ ಕೋಪಿಸ್ಕೊಂಡು ಲಹರಿ ಒಂದೇ ಸಾರಿಗಳನ್ನ ತೋಳಿಗೆ ಎಳಕೊಂಡು ಮತ್ತೊಮ್ಮೆ ಹೇಳು ಅಂದ ಗಂಭೀರವಾಗಿ. ಬಿಡಿ ಅಂತ ಒದ್ದಾಡ್ತಿದ್ರು ತನ್ನ ಕೆನ್ನೆಗಳನ್ನ ಹಿಡಿದು. ನಾನು ಯಾರು ನಿನಗೆ ಗೊತ್ತಿಲ್ವಾ? ಇಲ್ಲ, ನೀವ್ಯಾರೋ ನನಗೆ ಗೊತ್ತಿಲ್ಲ, ನಿಮ್ಮನ್ನು ನಾನು ಎಂದೂ ನೋಡಿಲ್ಲ, ಮಾತಾಡಿಲ್ಲ. ನನ್ನನ್ನು ಹೀಗೆ ಸುಮ್ಮನೆ ಮುಟ್ಟಿ ನನ್ನ ಮೇಲೆ ಕೂಗಾಡಿದ್ರೆ ಪೊಲೀಸ್ ದೂರು ನೀಡ್ತೀನಿ ಅಂತ ಮೀನಂತ ಒದ್ದಾಡ್ತಿದ್ದ ಅವಳನ್ನ ಎಳ್ಕೊಂಡು ಹೋಗಿ ಕಾರ್ನಲ್ಲಿ ಹಾಕುಳಿದವ್ರ ಕಡೆ ಚುರುಕಾಗಿ ನೋಡಿ, ಇವತ್ತಿಂದ ನಿಮಗೊಬ್ಳು ಮಗಳಿದ್ದಾಳೆ ಅನ್ನೋದನ್ನು ಮರ್ತು ಬಿಡಿ. ಹಳೆದಿನ ಮರೆತಿದ್ದಾಳಲ್ವ, ಅದನ್ನು ಹೇಗೆ ನೆನಪು ಮಾಡಬೇಕಂತ ನನಗೆ ಗೊತ್ತು. ನೀವೇನು ಹೆದರಬೇಡಿ, ಹಳೆದಂತಾನೆ ಮರ್ತಿದ್ದಾಳೆ. ನಾನು ಅವಳ ಗಂಡ ಅಂತ ನೆನಪು ಮಾಡೋ ಆರೋಗ್ಯ ಸರಿ ಮಾಡೋ ಜವಾಬ್ದಾರಿ ನಂದು ಅಂತ ಹಿಂದಿದ್ದ ಕಾರ್ ತೋರಿಸಿ ಬೇಗ ಅಂದ. ಅದೆಲ್ಲ ಅಂತಿದ್ದ ಭಾಸ್ಕರ್ ಅವ್ರನ್ನ ನೋಡಿ, ನೀವು ಎದುರು ಮಾತಾಡಿದ್ರೆ ಮಾವನವರೆಂಬ ಮರ್ಯಾದೆನ ಮರೆತು ನಿಮ್ಮ ಮಗಳಿಗೆ ನೀಡೋ ಚಿಕಿತ್ಸೆ ಮೊದಲು ನಿಮ್ಮಿಂದಾನೇ ಶುರು ಮಾಡ್ತೀನಿ ಅಂದ. ನಿರ್ಮಲ್ ಕಲ್ಯಾಣ ಬನ್ನಿ ಕಾರಿಗೆ ಅಂದರು ಬುದ್ಧಿವಂತರಾಗಿ ಭಾಸ್ಕರ್. ಕಲ್ಯಾಣ್ ಒಂದು ಸಂತೋಷದ ನಗುವಿನಿಂದ ನೋಡಿದ ತಾರಕ್ನ. ಸಣ್ಣದಾಗಿ ನಕ್ಕಾರತ್ತದ. ಸೀಟ್ನಲ್ಲಿ ಅಡಗಿ ಕೂತಿದ್ಲ ಹರಿಯನ್ನ ನೋಡಿ ಬಾಗಿಲುಗಳನ್ನ ಹಾಕಿ ಕಾರ್ ಚಾಲನೆ ಮಾಡ್ತಾ ಹಠತ್ತಾಗ ಅವಳ ಮೇಲೆ ವಾಲ್ದ. ಹೊಡಿತಾನೇನೋ ಅಂತ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು. ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕಾರಿಗೆ ವೇಗ ಹೆಚ್ಚಿಸ್ದ. ಮೇಲಿನ ಪ್ರಾಣ ಮೇಲೆ ಹೋಗುತ್ತೇನೋ ಅನ್ನುವಷ್ಟು ವೇಗವಾಗಿ ಚಲಿಸ್ತಿದ್ದವನ್ನ ನೋಡೋ ಸಾಹಸ ಕದಲಿಸೋ ಧೈರ್ಯ ಮಾಡಲಿಲ್ಲ. ಇವನು ಹೇಗೆ ಪತ್ತೆ ಹಚ್ಚಿದ ಅಂತ ಯೋಚನೆ ಮಾಡ್ತಿದ್ಲು. ಒಂದು ವೇಳೆ ಬ್ಲ್ಯಾಕ್ ಮೇಲರ್ ಯಾರೋ ತಿಳ್ಕೊಂಡಿದ್ದಾನ, ಕಲ್ಯಾಣ್ ಮೂಲಕ ನಾವು ಎಲ್ಲಿದ್ದೀವಿ ಅಂತ ಪತ್ತೆ ಹಚ್ಚಲಿಂದ ಓಡಿ ಹೋಗಿ ಇಲ್ಲಿಗೆ ಬರ್ತೀವಂತ ಮುಂಚಿತವಾಗಿ ತಿಳಿದು ಕಾಯ್ತಿದ್ನ. ನಾನೇನೋ ಅವ್ನು ಯಾರೋ ತಿಳಿಯೋದು ಅಂತ ಸುಳ್ಳು ಹೇಳಿ ಸಿಕ್ಕಾಕೊಂಡ ಅಂತ ಅಂದ್ಕೊಂಡ ತಕ್ಷಣ ಹುಡುಗಿಗೆ ನಡುಕ ತಲೆಯಿಂದ ಹರಿಕಾಲಿಗರಡ್ತು. ಇವನಿಗೆಲ್ಲ ತಿಳಿಯೋದು ಅಂತ ಹೇಳಿದೆ. ನಿಜಕ್ಕೂ ಕೋಪ ಇವಾಗ ಅದು ಪ್ರಳಯವಾಗಿ ಬದಲಾಗಿ ನನ್ನನ್ನು ಇವನ್ ಕೋಪಕ್ಕೆ ಬಲಿ ಮಾಡುತ್ತಾ ಅಂದ್ಕೊಳ್ತಾ ಅಷ್ಟು ಅವನ ಕಡೆ ನೋಡಿದೆ. ಕಣ್ಣು ಮುಚ್ಕೊಂಡಿದ್ದ ಅವಳಿಗೆ ಹಠತ್ತ ಕಾರ್ ನಿಂತು. ಮೆಲ್ಲನೆ ಕಣ್ಣು ತೆರೆದು ನೋಡಿದ್ರೆ ತನ್ನ ಮನೆ. ಅವಳ ಆನಂದ ಕ್ಷಣದಲ್ಲಿ ಕಣ್ಣಲ್ಲಿ ಮಿಂಚೋದನ್ನು ನೋಡತ್ಲೇ ಇದ್ದ ತಾರಕ್. ಇಳಿಬೇಕೇನೋ ಅಂತ ನೋಡ್ತಿದ್ರೆ ಮತ್ತೆ ಕಾರ್ ಚಾಲನೆ ಮಾಡ್ದ. ಹಾಗಾದರೆ ನಿನ್ನ ಮನೆ ನಿನಗೆ ನೆನಪಿದೆ ಸರಿ ಅಲ್ವೇ? ಅವನ ಬಲ ಹುಬ್ಬು ಮೇಲಕ್ಕೇರಿದ್ರೆ ಮೂಗಾಯಿತು ಲಹರಿ ಮಾತು. ನಿನಗೇನು ನೆನಪಿದೆ, ಏನು ಬರ್ತಿದೆ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ ಲಹರಿ. ಯಾಕಂದರೆ ನಿನ್ನ ನೆನಪಲ್ಲಿ ನಾನು ಯಾರು ಅನ್ನೋದನ್ನು ನೀನು ಮರೆಯೋದನ್ನು ನಾನು ಸಹಿಸೇನು. ಒಂದು ವೇಳೆ ಇದೆಲ್ಲ ನಟನೆ ಅಂತ ತಿಳಿಬೇಕು, ಮುಂದಿನ ನಿಮಿಷ ಸಾಯ್ತೀಯ ನನ್ನ ಕೈಯಲ್ಲಿ ಅಂತ ಬಿಗಿಗೊಳಿಸ್ತಾ ಕೈನ. ದಯವಿಟ್ಟು ನಿಜವಾಗಿಯೂ ನೀವ್ಯಾರೋ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಅಪ್ಪ ಅಲ್ಲಿ ಒಬ್ಬರೇ ಇರ್ತಾರೆ, ನನ್ನ ಕರ್ಕೊಂಡು ಹೋಗಿ. ನಿಮ್ಮಮ್ಮ ಅಪ್ಪ ಮಾತ್ರ ಹೇಗೆ ನೆನಪಿದ್ದಾರೆ? ಎಂಥ ಪವಾಡ ಅಂತಿದ್ದ ಒಂದು ಧ್ವನಿಯಲ್ಲಿ ಗಂಭೀರತೆಯೊಂದಿಗೆ ಕೂಡಿದ ವ್ಯಂಗ್ಯ. ಮಾತಾಡಲಿಲ್ಲ ಲಹರಿ. ಮತ್ತೊಂದು ಗಂಟೆಗೆ ತಾರಕ್ ಮನೆಗೆ ತಲುಪ್ತು ಕಾರು. ಅವನೇನು ಮಾಡ್ತಾನೋ ಅಂತ ಸ್ವಲ್ಪ ಉಗದಲ್ಲಿಲ್ಲ ಅವಳು. ಹುಡುಗಿಯನ್ನು ಚಿಕ್ಕ ಮಗುವಿನಂತೆ 2 ಕೈಗಳಲ್ಲಿ ಎತ್ಕೊಂಡ.
ಅವನ ಮೇಲಿನ ಚಿಂತೆಯಿಂದ ಹುಡುಗಿ ಕೂಡ ತುಂಬ ಕೃಶವಾಗಿ ತೂಕ ಕಡಿಮೆಯಾಗಿ ಇದ್ದಾಳೆ. ಅವನ ಸ್ಪರ್ಶಕ್ಕೆ ಅವಳ ಕಣ್ಣಲ್ಲಿ ನೀರು ಸುಳಿದ್ವು. ಎಷ್ಟು ದಿನಗಳಾದ್ವು ಅವನ್ನ ನೋಡಿ, ಆ ಸ್ಪರ್ಶ ಅನುಭವಿಸಿ. ನಿಜ ಸಂಗತಿಗಳೇನು, ಇದೆಲ್ಲ ಮಾಡಿದ್ಯಾರು, ಅವನ ತಾರಕ್ ಹಿಡಿದನ ಇಲ್ವಾ, ಇನ್ನು ಮುಂದೆ ನಂಗೆ ತನ್ನವ್ರಿಗೆ ಯಾರಿದ್ಲು ಎಂಥ ತೊಂದರೆ ಇಲ್ಲ ಅಂತ ತಿಳಿಯೋವರೆಗೂ ತಾರಕ್ ಅದರ ಸತ್ಯ ಹೇಳಬಾರ್ದಂತ ಅಂದ್ಕೊಂಡ್ಳು. ಲಹರಿ ದೇಹದಲ್ಲಿ ಬಂದ ಬದಲಾವಣೆ ನೋಡಿದ ತಕ್ಷಣ ಅರ್ಥ ಆದರೂ ಗಟ್ಟಿಯಾಗಿ 40 kg ಇಲ್ದವಳ ದೇಹಕ್ಕೆ ಹೋಗಕ್ಕೆ ಅವನಿಗೆ ಮತ್ತೆ ತಲೆಯಲ್ಲಿ ಕೋಪ, ಆವೇಶ ಆಯಿತು. ಲಹರಿಯನ್ನು ಸುತ್ತುವರೆದ ಕೈಗಳು ಕಬ್ಬಿಣದ ಸಂಕೋಲೆ ಅಂತ ಅನಿಸ್ತಿದ್ರೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದ್ದ ಅವಳಿಗೆ. ಅವ್ರು ಬರೋ ಮುನ್ನವಲ್ಲಿಗೆ ತಲುಪಿದ ನಿರ್ಮಲಾ ಭಾಸ್ಕರ್ ಅವರಿಗೆ ಕುಡಿಯೋದಕ್ಕೆ ಚಹಾ ನೀಡ್ತಿದ್ದಾರೆ ಕಸ್ತೂರಿ. ಹೆದರಬೇಡಿ ಅಣ್ಣನವರೇ, ನಿಜಕ್ಕೂ ಇದೆಲ್ಲ ಮಾಡಿದ್ದು ಯಾರಂತ ತಾರಕ್ ತಿಳಿದಿದೆ, ಆದರೆ ನಮ್ಗೆ ಹೇಳ್ತಿಲ್ಲ. ಇನ್ನು ತಿಳ್ಕೊಳ್ಬೇಕಾದವು ಏನಾದರೂ ಇವೇನೋ ಅದಕ್ಕೆ ಹೇಳ್ತಿಲ್ಲ. ಇನ್ನು ನೀವು ಆ ಓಟವನ್ನು ನಿಲ್ಲಿಸಿ ಪ್ರಶಾಂತವಾಗಿರಿ, ಎಲ್ಲ ಅವ್ನು ನೋಡ್ಕೊಳ್ತಾನೆ. ಅಷ್ಟು ದೊಡ್ಡ ಅಪಾಯದಿಂದ ಹೊರಗೆ ಬಂದಿದ್ದಾನೆ ಅಂದರೆ ಅದು ನಮ್ಮ ಪೂಜೆ ಹುಡುಗಿ ತಾರಕ್ ಜೀವನಕ್ಕೆ ಬಂದ ಶುಭ ವೇಳೆ. ನೀವೇನಂತ ಆಲೋಚನೆಯನ್ನು ಇಟ್ಕೋಬೇಡಿ ಮಾಮ್ ಅಂದ ತಾರಕ್ ಧ್ವನಿ. ಎಲ್ಲರೂ ಒಂದೇ ಬಾರಿ ಬಾಗಿಲಿನ ಕಡೆ ನೋಡಿದ್ರು. ನವ ವಧುವನ್ನು ಎತ್ಕೊಂಡು ಗೃಹ ಪ್ರವೇಶಕ್ಕೆ ಬಂದ ವರನಂತಿದ್ದ ಜೋಡಿಯನ್ನು ನೋಡಿ ಓಡ್ತಾ ಎದುರುಗೋಗಿ ಅಲ್ಲೇ ರೀ ಬರಬೇಡಿ ಅಂತ ಆರತಿ ನೀರು ತಂದು ಇಬ್ಬರಿಗೂ ದೃಷ್ಟಿ ತೆಗೆದ್ರು. ಅವಳಿಗೆ ಮಕ್ಕಳ ಮೇಲಿರೋ ಪ್ರೀತಿಯನ್ನು ನೋಡ್ತಾ ಹಿಂದೆ ಹೋದ ನಿರ್ಮಲಾ ಇಬ್ಬರಿಗೂ ಆರತಿ ಎತ್ತಿದ್ಲು. ಹುಡುಗಿನ ಕೆಳಗಿಳಿಸು ಕಂದ ಅಂದರು. ಇಳಿಸಿದ್ರೆ ಓಡೋಗೋದಕ್ಕೆ ನೋಡ್ತಿದ್ದಾಳೆ. ಅವಳಿಗೆ ಅಷ್ಟು ಅವಕಾಶ ಕೊಡಲ್ಲ ಅಂತ ಒಳಗೆ ಕರ್ಕೊಂಡು ಬಂದು ನೇರವಾಗಿ ಮೇಲಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಅವ್ರನ್ನ ಯಾರೂ ತಡೀಲಿಲ್ಲ. ಅವ್ರೇನು ಸಣ್ಣ ಮಕ್ಕಳಲ್ವಲ್ಲ. ಏನು ನಡೆದಿದೆಯೋ ಆಮೇಲೆ ಮಾತಾಡ್ಕೊಳ್ಳೋಣ, ಮೊದಲು ನೀವು ಕೈಕಾಲು ತೊಳೆದು ವಿಶ್ರಾಂತಿ ತೊಗೊಳ್ಳಿ ಅಂತ ಕಸ್ತೂರಿ ಭಾವನರಿಗೆ ಕೋಣೆ ತೋರಿಸೋದಕ್ಕೆ ಹೇಳಿದ್ರು. ಅತಿಥಿ ಕೋಣೆ ತೋರಿಸಿ ಕಳಿಸಿ, ಅಕ್ಕ ತುಂಬ ದಂದಿದ್ದಾರೆ, ವಿಶ್ರಾಂತಿ ತೆಗೆದುಕೊಳ್ಳಿ, ಬೆಳಗ್ಗೆ ಮಾತಾಡೋಣ ಅಂತ ಕಳಿಸ್ಕೊಟ್ಲು. ಹುಲಿ ಬೋನಿಗೆ ಬಂದು ಜಿಂಕೆ ಮರಿಯಂತೆ ನಡುಕ ಶುರುವಾಯಿತು ಲಹರಿಯಲ್ಲಿ. ಕೋಣೆಗೆ ಕರ್ಕೊಂಡು ಬಂದು ಇಡಿಸಿ ಬಾಗಿಲಿಗೆ ಬೀಕ ಹಾಕಿ ಹಿಡ್ದಿದ್ದ ಕೈಯನ್ನು ದೇಹವನ್ನು ಒತ್ತಡಗೊಳಿಸ್ತಾ, ಇವಾಗ ಹೇಳಿ ಏನು ಮಾಡ್ತಿದ್ಯಾ ಅಂತ ಮುಂದಕ್ಕೆ ಬರ್ತಾ. ನಿಮ್ಮನ್ನೇ ಹೆದರ್ತೆ ಧೈರ್ಯವಾಗಿ ಹೇಳಿದ್ಲೆ. ಹಿಂದಕ್ಕೆ ನಡೀತಿದ್ದಾಳೆ. ಸರಿ, ಹಾಗಾದರೆ ಏನು ನೆನಪಿದೆ ಅಂತ ಅವಳನ್ನ ಗೋಡೆ ಗಡಗಿಸ್ತಾ. ಓರಿಯ ಕಣ್ಣೆತ್ತಿ ಅವನನ್ನು ನೋಡಿದ್ಲು. ಇಬ್ಬರ ನೋಟಗಳು ಒಂದಾದರೆ ಅವನ ನೋಟ ಅವಳ ಮೇಲೆ ಬಿತ್ತು. ಇದೇನು ಹೀಗೆ ತಿಂದು ಹಾಕುವಂತ ನೋಡ್ತಿದ್ದಾನೆ ನನ್ನ. ಇಲ್ಲ ಲಹರಿ, ನಂಬುವಂತ ಮಾಡಿ ಹುಡುಗಿ ಸಿಕ್ಕಿದೆ ಅಂದರೆ ಕ್ಷಣಕ್ಕೊಂದು ರೀತಿ ಹಿಂಸೆ ತೋರಿಸ್ತಾನೆ ನೀನು ಕ್ರೂರಿ ಯಜಮಾನ ಅಂದ್ಕೊಂಡು ಚಕ್ಕನ ಮುಖ ತಿರುಗಿಸಿದ್ಲು. ನನ್ನ ನೋಡು ಮತ್ತಷ್ಟು ಮುಂದಕ್ಕೆ ಬಂದ. ಅವನ ಎದೆಗೆ ತಗಲ್ದಂತೆ ಕೈ ಅಡ್ಡ ಇಟ್ಟು, ಬೇರೆ ಹೆಣ್ಣಿನ ಜೊತೆ ಈಗ ವರ್ತಿಸಿದ್ದೀರಾ, ನಿಮಗೇನು ಅನ್ಸಲ್ವಾ? ಬೇರೆಯವರ ಇಲ್ಲಿ ಅದು ಸುತ್ತಲೂ ನೋಡ್ತಾ, ಇಲ್ಲಿ ಯಾರೂ ಇಲ್ವಲ್ಲ ಅಂದ. ನಾನು ಬೇರೆಯವಳಲ್ವಾ ಅಂತ ಲಹರಿ ಮುಖದ ಮೇಲೆ ಗಾಳಿ ಬಿಡ್ತಾ, ಹ್ಞೂ ನೋಡು. ಇಲ್ಲ, ಶ್ರೀಮತಿ ತಾರಕ್ ವರ್ಮಾ ಅನ್ನಲಾಗಿ ಚುರುಕಾಗಿ ನೋಡಿದ್ಲು. ಹಳೆದನ್ನು ಮರ್ತಿರೋದು ನೀನು, ಆದರೆ ನಾನಲ್ಲ, ತಿಳಿತಾ ಅಂತ ಒಂದು ನೋಟ ನೀಡಿ, ನೀನು ನನ್ನ ಹೆಂಡತಿ ಅನ್ನೋ ಸಂಗತಿ ಆದರೂ ನೆನಪಿದೆಯಾ, ಅದನ್ನು ಮರ್ತು ಬಿಟ್ಟಿಯಾ? ಇಲ್ಲ, ನನಗೇನು ನೆನಪಿಲ್ಲ. ಹೌದಾ? ಅಯ್ಯೋ, ತುಂಬ ಬೇಸರ ಅಂತ ಬೇಸರದ ಮುಖ ಮಾಡಿ ತುಟಿ ಕತ್ತಿರೋ ತಾರಕ್ನ ನೋಡ್ತಾ, ಇವನೇನೋ ತೊಂದರೆ ಕೊಡುವಂತಿದ್ದಾನೆ ಅಂದ್ಕೊಂಡ್ಲು. ಹೌದು, ನಿಜಕ್ಕೂ ನೀನು ಹಳೆಯದನ್ನು ಹೇಗೆ ಮರೆತೆ? ಪೆಟ್ಟು ಬಿದ್ದಿದ್ದು ನನಗೆ, ತಲೆ ಒಡೆದಿದ್ದು ನನಗೆ, ನನ್ನ ಪ್ರಾಣ ಅಡ್ಡ ಇಟ್ಟು ಮರಿ ನಿನ್ನ ಕಾಪಾಡ್ಕೊಂಡಿದ್ದು ಯಾಕೆ ಗೊತ್ತಾ ಅನ್ನಲಾಗಿ. ಯಾಕೆ ಅಂದ್ಲು ಚುರುಕಾಗಿ ಬಲ ಹುಬ್ಬು ಏರಿಸ್ತಾ. ನಿನ್ನ ಮುಟ್ಟೋ ಹಕ್ಕ ಮೃತ್ಯುವಿಗೂ ಇಲ್ಲ, ಆದ ಕಾರಣ ಮುಟ್ಟೋದಕ್ಕೆ ನಾನು ಒಪ್ಪಲ್ಲ. ಇಲ್ಲ ಹರಿ, ತಾರಕ್ ವರ್ಮನ್ಗೆ ಸೇರಿದವಳು, ಮುಟ್ಟಬೇಕಾದ್ರೂ ಕೊಲ್ಲಬೇಕಾದ್ರೂ ನಾನೇ ಮಾಡ್ಬೇಕನ್ನತ್ಲೆ ಅವಳ ನಡು ಹಿಡಿದು ಜೋರಾಗಿ ಮೇಲೆ ಕೇಳ್ಕೊಂಡ. ಅವನೆದೆ ಜೋರಾಗಿ ಅವಳ ಎದೆಗೆ ತಗಲಿ ಸಣ್ಣದಾಗಿ ಕಿರ್ಚಿದಂತೆ ಅಮ್ಮ ಅಂದ್ಲು. ನೀನು ಹೀಗೆ ಯಾಕೆ ನಟಿಸ್ತಿದ್ಯೋ ನನಗೆ ಗೊತ್ತು, ಇದು ನಟನೆ ಅಂತ ನೀನೇ ಒಪ್ಕೊಳ್ಳೋವಂತ ಮಾಡ್ತೀನಿ ನೋಡು ಅಂತ ಅವಳ ತುಟಿಗಳನ್ನ ಮುಟ್ಟೋದಕ್ಕೆ ಬಂದಂತೆ ಬಂದು ಹಿಂದಕ್ಕೆ ಸರ್ದ. ಮೂರ್ಛೆ ಬಂದವಳನ್ನ ನಡುಗೆ ಹೋದ್ಲು. ಅವಳನ್ನ ಬಿಟ್ಟು ಅಂಗಿ ಬಿಚ್ಚಿ ಪಕ್ಕಕ್ಕೆಸ್ತು ಸ್ನಾನಕ್ಕೆ ಹೋಗ್ತಿದ್ದಾಗ ಕರೆ ಬಂತು ಪೊಲೀಸ್ ಠಾಣೆಯಿಂದ. ಮಾತಾಡ್ತಾ ಹಣೆ ಉಚ್ಕೊಳ್ತಿದ್ದ ತಾರಕ್ ಬೆನ್ನಿನ ಭಾಗ ನೋಡಿದ್ಲ ಹರಿ. ಕಣ್ಣ ನೀರು ಸುಳಿದ್ವು. ಬಲ ಹೆಗಲಿನ ಮೇಲಿಂದ ಉದ್ದವಾದ ಸೀಲಿದ ಗಾಯಕ್ಕೆ ಹಾಕಿದ ಹೊಲಿಗೆಗಳು ಇನ್ನೂ ಹಸಿಯಾಗೇ ಇವೆ. ಬೆಳಗಿನ ಬೆನ್ನಿನ ಮೇಲೆ ಕೆಂಪಗಿನ ಕಲೆಗಳು ನೋಡುತ್ತಾ ಆ ಪ್ರಯತ್ನವಾಗಿ ಬಾಯಿ ಮೇಲೆ ಬೆರಳಿಟ್ಕೊಂಡು ಕಣ್ಣೀರು ಸುರಿಸ್ತಿದ್ಲು. ಒಂದು ಕೆಲಸ ಕೂಡ ಸರಿಯಾಗಿ ಮಾಡೋದು ಬರಲ್ವಾ ನಿಮ್ಗೆ? ಯಾಕೆ ಉದ್ಯೋಗಗಳು ಹೋಗಿ ಹುಸೇನ್ ಸಾಗರದ ಬಿಸಿ ಸಾಯಿರಿ, ಇಷ್ಟು ಸರಿಯಾದ ಯೋಜನೆ ಹಾಕಿದ್ರು ಹಿಡಿದೇ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂದ. ಸ್ವತಃ ತಾರಕ್ ಹೇಳಿದ್ದನ್ನು ಮಾಡೋದಕ್ಕೆ ಆದೇಶ ನೀಡಿದಿರೋದ್ರಿಂದ ಅವನ್ನ ಏನೂ ಅನ್ನಲಾಗದೆ ಇಳಿದ ಕೆಲಸ ಮಾಡದೆ ಬಯಸ್ಕೊಂಡ್ರು ಪೊಲೀಸರು. ಸರಿ, ನಾನು ಬರ್ತಿದ್ದೀನಿ, ಸಂಖ್ಯೆ ಪತ್ತೆ ಹಚ್ತಿರಲ್ಲ. ಬಿಚ್ಚಿದಂಗೆಯನ್ನು ಮತ್ತೆ ಧರಿಸಿ ಹಿಂತಿರುಗೋಷ್ಟ್ರಲ್ಲ ಅವನ ಮುಂದೆ ಇದ್ದಾಳ ಹರಿ. ಕಾರ್ಯ ಕಡಿತಗೊಳಿಸಿ ಏನೇ ಅಂದ ಸಹಜವಾಗಿ. ಗಟ್ಟಿಯಾಗಿ ಒಪ್ಕೊಂಡು ಹೃದಯ ಒಡೆಯುವಂತಳಬೇಕನ್ನೋ ಆಸೆಯಿಂದ ಹತ್ಕೊಂಡ್ಲು. ಕ್ಷಣದ ಮುಂಚೆಯಷ್ಟೇ ತಾರಕ್ ಮಾತುಗಳನ್ನ ಆ ಬ್ಲ್ಯಾಕ್ ಮೇಲರ್ ತಪ್ಪಿಸ್ಕೊಂಡಿದ್ದಾನೆ ಅಂತ ಅರ್ಥ ಆಯಿತು. ಏನು ಅಂದ. ನಾನು ಒಟ್ಟು ಹೋಗ್ಬೋದಾ? ಅಮಾಯಕವಾಗಿ ಕೇಳ್ತಿದ್ದ. ಅವಳನ್ನ 4 ಹೊಡಿಬೇಕನ್ನಿಸ್ತಿದ್ರು. ಕಷ್ಟಪಟ್ಟು ಮುಷ್ಟಿ ಬಿಗಿದು ಬಾಗಿಲಿಗೆ ಗಟ್ಟಿಯಾಗಿ ಒಂದು ಒದೆ ಹೊಡೆದ. ಅಷ್ಟೇ ಬಿರುಕು ಬಿಟ್ಟು ಸೀಳು ಹೋಯಿತು. ಆ ಮರದ ಬಾಗಿಲು ಕೂಡ ಅಷ್ಟೇ. ಆ ಪೆಟ್ಟಿಗೆ ಹುಡುಗಿ ಬಾಯಿ ಮುಚ್ಚಿ ಹೋಯಿತು. ಬಾಗಿಲು ದಾಟಿ ಹೋದೆ ಅಂದರೆ ಹೀಗೆ ಒಡೆಯುತ್ತೆ ನಿನಗೂ ಗೊತ್ತಾ? ಹೆಣ್ಮಗಳನ್ನು ಸೆಂಟಿಮೆಂಟ್ ನಿನ್ನ ಹತ್ರ ನನಗಿಲ್ಲ, ಬಾಯಿ ಮುಚ್ಕೊಂಡು ತಿಂದು ಮಲಗು ಅಂತ ಮತ್ತೆ ಫೋನ್ ಧ್ವನಿಸ್ತಿದ್ರೆ ಮಾತಾಡ್ತಾ ಹೊರಟೋದ. ಹೋಗುವವರೆಗೂ ಅವನ್ನೇ ನೋಡ್ತಾ ಹೊರಗೆ ಬಂದವಳಿಗೆ ಕೆಳಗೆ ಕಸ್ತೂರಿ ಅವರು ಮಾತಾಡ್ತಾ ಕಾಣಿಸಿದ್ರು. ಕೂಗ್ತಿದ್ದಾಳವಳು ಈ ಸಮಯದಲ್ಲಿ ಎಲ್ಲಿಗೆ ಅಂತ. ಆ ಭಯಂಕರವಾದ ಅಪಘಾತದ ತನ್ನ ಮಗನ ರಕ್ತವನ್ನು ಕಣ್ಣಾರೆ ನೋಡಿದವಳಿಗೆ ಇನ್ನೂ ಆ ಭಯ ಆತಂಕ ಕಡಿಮೆಯಾಗಿರಲಿಲ್ಲ.
ತುರ್ತು ಕೆಲಸ ಬಂದುಬಿಡ್ತೀನಿ ಅಂತ ಹೋಗ್ತಿದ್ದಾರೆ. ಸಮಯ ಅಲ್ಲದ ಸಮಯ ಹೋಗ್ಬೇಡಕ್ಕಂದ ಹುಡುಗಿ ಮನೆಯವ್ರು ಕೂಡ ಇಲ್ಲೇ ಇದ್ದಾರಲ್ಲ, ಇನ್ನೂ ಆತಂಕ ಯಾಕೆ, ಏನಾದರೂ ಇದ್ರೆ ಬೆಳಿಗ್ಗೆ ಮಾತಾಡೋಣ ಅಂದ. ಮಾಮ್, ಇದು ನನ್ನ ವೈಯಕ್ತಿಕ ವಿಷಯ, ನಾನೇ ಬಗೆಹರಿಸ್ಕೊಳ್ಬೇಕು. ಯಾರು ನಂಬಿ ಕೆಲಸ ಒಪ್ಪಿಸಿ ಕೈ ತೊಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅನ್ನೋತ್ಲೆ ಅವಳು ಕೂಗ್ತಿರೋದನ್ನು ಕೇಳದೆ ಹೊಟ್ಟೋದ. ಕೆಳಗೆ ಬಂದ್ಲು ಅವಳು. ಅತ್ತೆಮ್ಮ ಅಂತ ಕಿವಿಗಳೆಲ್ಲ ಅಮೃತ ಸುರಿದಂತಿತ್ತ ಆ ಕರೆ. ಲಹರಿ ನೀನು ನನ್ನ ಅಂತ ಆಶ್ಚರ್ಯವಾಗಿ ನೋಡಿದ್ಲು. ತಾರಕ್ ಕಾರು ಹೋದ ಶಬ್ದ ಬರೋದ್ರೊಂದಿಗೆ ನನಗೆ ಹಳೇದು ನೆನಪಿದೆ, ನಾನೇನು ಮರ್ತಿಲ್ಲ ಅಂದ್ಲು. ಹಾಗಾದ್ರೆ ಅವನ ಹತ್ರ ಯಾಕೆ ಹೇಳಿದೆ ಗೊತ್ತಾ, ಇನ್ನೂ ತಾರಕ್ ಆರೋಗ್ಯ ಸರಿಯಾಗಿಲ್ಲ, ಚಿಕಿತ್ಸೆ ನಡೀತಿರುವಾಗಲೇ ಬಂದುಬಿಟ್ಟ ನಿನಗೋಸ್ಕರ. ಅನ್ನ ನೀರು ಮರೆತು ನಿನಗಾಗಿ ಹುಡುಕಿದ್ರೆ ನೀನೇನೋ ಹೀಗಂದೆ, ಯಾಕೇನಾಯಿತು? ಅವಳು ಮಡಲಲ್ಲಿ ತಲೆ ಇಟ್ಕೊಂಡು ನಡೆದಿದ್ದೆಲ್ಲ ಹೇಳಿ ಸಣ್ಣ ಮಗುವಂತತ್ಲು. ವಿಡಿಯೋವನ್ನು ಮೊದಲೇ ನೋಡಬೇಕು ಅಂದರೆ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಇಲ್ಲಿ ಯೂಟ್ಯೂಬ್ಗಿಂತ ಮುಂಚಿತವಾಗಿ ಅಲ್ಲಿ ಕಥೆಯನ್ನು ಓದಿ. ಥ್ಯಾಂಕ್ ಯು.